ಗುತ್ತಿಗೆದಾರರ ಪರವಾಗಿ ಕೆಲಸ ಮಾಡ್ತಿದ್ಯಾ ಪಾಲಿಕೆ? ಜನರ ಹಣವನ್ನ ವ್ಯರ್ಥ ಮಾಡ್ತಿದ್ದಾರಾ ಅಧಿಕಾರಿಗಳು? ತಿಂಗಳಿಗೊಂದು ಟಾಯ್ಲೆಟ್ ಕಟ್ತಾರೆ, ಉಪಯೋಗಕ್ಕೆ ಮಾತ್ರ ಇಲ್ಲ. ತುಮಕೂರು ನಗರದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಿಸುವ ಅದೆಷ್ಟೋ ಶೌಚಾಲಯಗಳು ಇಂದಿಗೂ ಕೂಡ ಉದ್ಘಾಟನೆಯಾಗದೆ ಬಾಗಿಲಿಗೆ ಬೀಗ ಬಿದ್ದಿದೆ. ಜನರಿಗೆ ಉಪಯುಕ್ತವಾಗಲಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಶೌಚಾಲಯ ಪಾಳು ಬಿದ್ದ ಸ್ಥಿತಿ ತಲುಪ್ತಾವೆ. ಇದರ ಬೆನ್ನಲ್ಲೇ ಮಹಾನಗರ ಪಾಲಿಕೆ ಮತ್ತಷ್ಟು ಶೌಚಾಲಯಗಳನ್ನು ನಿರ್ಮಿಸಲು ಶುರು ಮಾಡಿದ್ದು, ಪಾಲಿಕೆ ಸುಖ ಸುಮ್ಮನೆ ಜನರ ಹಣವನ್ನ ವ್ಯರ್ಥ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೌದು, ತುಮಕೂರಿನಲ್ಲಿ ನಿರ್ಮಿಸಿರುವ ಎಷ್ಟೋ ಶೌಚಾಲಯಗಳು ಇಂದಿಗೂ ಕೂಡ ಜನರಿಗೆ ಉಪಯೋಗ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಹೈಟೆನ್ಷನ್ ವೈರ್ ಕೆಳಗಡೆ ಶೌಚಾಲಯ ನಿರ್ಮಿಸ್ತಾ ಇರೋದು, ಶೌಚಾಲಯಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದಿರೋದು, ಶೌಚಾಲಯಗಳು ಉದ್ಘಾಟನೆಗೊಳಗಾಗದೇ ಇರೋದ್ರಿಂದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಜನರು ರಸ್ತೆಯಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡಲು ಶುರು ಮಾಡಿದ್ದಾರೆ. ಇದರಿಂದ ಸಾರ್ವಜನಿಕರು ಕೂಡ ತುಂಬಾ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಇನ್ನು ಇದೀಗ 1 ವರ್ಷಗಳ ಹಿಂದೆ ಉಪಾರಳ್ಳಿ ಗೆದ್ಲಳ್ಳಿ ಮುಖ್ಯ ರಸ್ತೆಯ ಗೆದ್ಲಳ್ಳಿ ಬಳಿ ಶೌಚಾಲಯ ನಿರ್ಮಾಣ ಶುರುವಾಗಿದ್ದು, ಇದೀಗ ಕಾಮಗಾರಿ ಪೂರ್ಣಗೊಂಡು ವರ್ಷಗಳೇ ಕಳೆದರೂ ಕೂಡ ಶೌಚಾಲಯ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇಲ್ಲ. ಇದರಿಂದ ಪಾಲಿಕೆಯು ಬೇಕಾಬಿಟ್ಟಿ ಶೌಚಾಲಯವನ್ನ ನಿರ್ಮಿಸಿ ಹಣ ವ್ಯರ್ಥ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇವೆ. ತುಮಕೂರಿನ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಪ್ರತಿನಿತ್ಯವೂ ಕೂಡ ಏನು ಹೇಳಬೇಕು ನಮಗಂತೂ ಗೊತ್ತಾಗ್ತಾ ಇಲ್ಲ. ಪ್ರತಿದಿನವೂ ಕೂಡ ಒಂದೊಂದು ಶೌಚಾಲಯದ ದುಸ್ಥಿತಿಯನ್ನು ತೋರಿಸಿ ನಮಗಂತೂ ಸಾಕಾಗ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡು ಶೌಚಾಲಯವನ್ನು ಓಪನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ. ಇದು ಮತ್ತೆ ನಾವು ಹೇಳಬೇಕು ಅಂದರೆ ತುಮಕೂರಿನ ಮಹಾನಗರ ಪಾಲಿಕೆ ಅದೆಷ್ಟೋ ಶೌಚಾಲಯಗಳನ್ನು ಕಟ್ಟಿಸಿ ಹಣವನ್ನು ವ್ಯರ್ಥ ಮಾಡ್ತಾ ಇದೆಯಾ ಅನುಮಾನ ನಮಗೆ ಮತ್ತೆ ಶುರುವಾಗ್ತಾ ಇರುವಂಥದ್ದು. ನಾವೀಗ ಉಪ್ಪಾರಳ್ಳಿ ಗೆದರಳ್ಳಿ ಮುಖ್ಯ ರಸ್ತೆಯಲ್ಲಿರುವಂಥ ಶೌಚಾಲಯದ ಮುಂಭಾಗದಲ್ಲಿದ್ದೇವೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ತುಮಕೂರು ಮಹಾನಗರ ಪಾಲಿಕೆ ಸಾರ್ವಜನಿಕ ಶೌಚಾಲಯ ಗೆದರಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ನಾವು ಕಳೆದ ಬಾರಿ ಹೇಳಿದಾಗೆ ಈ ಬಾರಿಯೂ ಕೂಡ ಹೇಳಬೇಕಾಗುತ್ತೆ, ತುಮಕೂರಿನ ಮಹಾನಗರ ಪಾಲಿಕೆ ಅದು ಎಷ್ಟು ಅಂದರೆ ತುಂಬ ಶೌಚಾಲಯಗಳನ್ನು ಕಟ್ಟಿಸ್ತಾ ಇದೆ. ಆದರೆ ಯಾವುದೂ ಕೂಡ ಉದ್ಘಾಟನೆಯಾಗಿ ಸಾರ್ವಜನಿಕರಿಗೆ ಮಾತ್ರ ಅನುಕೂಲ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇದು ಯಾರ್ಯಾರು ಗುತ್ತಿಗೆದಾರರು ಕಟ್ಟಿಸೋದಕ್ಕೆ ಟೆಂಡರ್ ತಗೊಳ್ತಾರೋ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದೆಯಾ ಪಾಲಿಕೆ, ಇಲ್ಲ ಸಾರ್ವಜನಿಕರ ಉದ್ಧಾರಕ್ಕಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಮಾತನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲಿ ಲೈನ್ಗಳಿರ್ತಾವೋ, ಎಲ್ಲಿ ಹೈಟೆನ್ಷನ್ ವೈರ್ಗಳಿರ್ತಾವೋ ಅಲ್ಲಿಯೇ ಶೌಚಾಲಯವನ್ನು ಕಟ್ಟಿಸೋದಕ್ಕೆ ಇಂಜಿನಿಯರ್ಗಳನ್ನು ಕರೆಸಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಾಗವನ್ನು ಗುರುತಿಸಿ ಕೊನೆಗೆ ಅಲ್ಲಿ ಶೌಚಾಲಯವನ್ನು ಕೂಡ ಕಟ್ಟಿ ಅದಾದಮೇಲೆ ಶೌಚಾಲಯಗಳನ್ನು ಉದ್ಘಾಟನೆ ಮಾಡಿ ಅಂತಂದರೆ ಕೆಳಗಡೆ ಶೌಚಾಲಯ ಇದೆ, ಮೇಲ್ಗಡೆ ಹೈಟೆನ್ಷನ್ ವೈರ್ ಇದೆ, ಮೇಲ್ಗಡೆ ವೈರ್ಗಳಿದೆ, ಲೈನ್ಗಳಿದೆ, ಅಲ್ಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಥೆಯನ್ನು ಹೇಳ್ತಾರೆ. ಅದು ಕಟ್ಸೋದಕ್ಕಿಂತ ಮುಂಚೆ ಇಂಜಿನಿಯರ್ಗಳಿಗಾಗಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಇಲ್ಲಿ ಶೌಚಾಲಯದ ಮೇಲ್ಗಡೆ ಲೈನ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇದೀಗ ಮತ್ತೆ ಕಳೆದ ಬಾರಿ ತೋರಿಸ್ತಾ ಇದ್ದೀನಿ. ಈಗಲೂ ಕೂಡ ಇಲ್ಲಿ ಬೀಗ ಬಿದ್ದಿರುವಂಥದ್ದು. ಈ ಕಟ್ಟಡ ಕಟ್ಟಿ ಆಗಲೇ ನಿರ್ಮಾಣ ಆಗಿ ಕಾಮಗಾರಿ ಮುಗಿದು 1 ವರ್ಷ ಆಗ್ತಾ ಬಂತು. ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನುಕೂಲ ಆಗ್ತಾ ಇಲ್ಲ. ಇಲ್ಲಿ ಬಯಲು ವಿಸರ್ಜನೆಗೆ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕಾರಣ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಕಾರಣ ಆಗೋದು ಮಹಾನಗರ ಪಾಲಿಕೆ. ಈ ಮಾತು ನಿಜಕ್ಕೂ ಕೂಡ ಸತ್ಯ. ಯಾಕೆ ಅಂದರೆ ಶೌಚಾಲಯಗಳನ್ನು ಕಟ್ಟಿ ಉದ್ಘಾಟನೆ ಮಾಡದೆ ಈ ರೀತಿ ಬೀಗ ಹಾಕಿಬಿಟ್ರೆ ಸಾರ್ವಜನಿಕರು, ಸ್ಥಳೀಯರು ಬಯಲು ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆ ಮಾಡದೆ ಇನ್ನೆಲ್ಲಿಗೆ ಹೋಗ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಕೂಡ ಹೌದು. ಬರೀ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಟ್ಟುವಂಥ ಶೌಚಾಲಯಗಳು, ಕಟ್ಟಡಗಳು ಬಿಲ್ಲಿಗೆ ಮಾತ್ರ ಅಧಿಕೃತವಾಗಿ ನಮೂದನೆ ಆಗ್ತಾ ಇದೆಯಾ, ಇಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆಯಾ ಅಂತ ಆಯುಕ್ತರು ಕೂಡ ಗಮನ ಹರಿಸಬೇಕು. ಕಟ್ಟಿರುವಂಥ ಶೌಚಾಲಯಗಳು ಒಂದೇ ಒಂದು ಕೂಡ ಉದ್ಘಾಟನೆ ಆಗ್ತಾ ಇಲ್ಲ. ಆದರೆ ಆ ಕಟ್ಟಡದ ಬಿಲ್ಗಳು ಮಾತ್ರ ಟೈಮ್ ಟು ಟೈಮ್ ಆಗ್ತಾ ಇದೆ. ಗುತ್ತಿಗೆದಾರರು ಬಿಲ್ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋ ಸ್ಥಿತಿಯಲ್ಲಿ ಇನ್ನಾದರೂ ಕೂಡ ಮಹಾನಗರ ಪಾಲಿಕೆ ಕೆಲಸ ಮಾಡುತ್ತಾ ಇಲ್ವಾ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.